ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟಿ ವೈಸ್ ಕರಿಯಪ್ಪ. ಇವತ್ತು ಭಾರತಕ್ಕೆ ಸ್ವತಂತ್ರ ಕೊಡಿಸುವುದರಲ್ಲಿ ಅತಿ ಹೆಚ್ಚು ಪಾತ್ರ ವಹಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಈ ವಿಡಿಯೋವನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಸಹ ಹೀರೋಗಳಲ್ಲ, ಯಾರು ಸಹ ವಿಲನ್ಗಳಲ್ಲ. ಗಾಂಧಿ ಕುಟುಂಬ ಎಷ್ಟು ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ದೇಶಕ್ಕೆ ಉಡುಗೊರೆಯಾಗಿ ಕೊಟ್ಟಿದೆ, ಎಂತೆಂಥ ಕೆಲಸಗಳನ್ನು ಕೊಟ್ಟಿದೆ ಅನ್ನೋದಕ್ಕಿಂತಲೂ ನಾವು ಯಾವ ಕುಟುಂಬದ ಬಗ್ಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡದೆ ಬರೀ ಮಹಾತ್ಮ ಗಾಂಧೀಜಿ. ಯಾಕೆಂದ್ರೆ ಹಿಂದೆ ನೆಹರು ಅವ್ರ ಬಗ್ಗೆನೂ ಸಹ ಸಿಕ್ಕಾಪಟ್ಟೆ ಊಹಾಪೋಹಗಳ ವಿಚಾರದಲ್ಲಿ ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಇವರೆಲ್ಲ ಹೆಣ್ಣು ಮಕ್ಕಳ ಪ್ರಿಯರು, ಗಾಂಧೀಜಿ ಆಗಿರ್ಬೋದು, ನೆಹರು ಆಗಿರ್ಬೋದು. ಆದ್ರೆ ಈಗ ನಾನು ಗಾಂಧೀಜಿಯ ಬಗ್ಗೆ ನಿಮ್ಮ ಬಳಿ ಮಾತನಾಡ್ತೀನಿ. ಭಾರತಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟದಲ್ಲಿ ಅತ್ಯುತ್ತಮರು. ಇಲ್ಲಿ ಗಾಂಧೀಜಿ ಹೋರಾಟದ ಬಗ್ಗೆ ಆಯ್ತು, ಅಥವಾ ಗಾಂಧೀಜಿ ಅವರು ಸಮಾಜಕ್ಕೆ ಕೊಡುಗೆ ಕೊಟ್ಟಿರೋದ್ರ ಬಗ್ಗೆ ಆಯ್ತು, ಏನು ಮಾತಾಡ್ತಾ ಇಲ್ಲ. ಇಲ್ಲಿ ಗಾಂಧೀಜಿಯವರು ಈಗಿನ ಕಾಲದ ನಿತ್ಯಾನಂದನಿಗಿಂತಲೂ 10 ಸ್ಟೆಪ್ ಮೇಲಿದ್ರು ಕಾಮದ ವಿಚಾರದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದರ ವಿಚಾರವನ್ನ ಅವರದೇ ಆದಂತ ವೈಯಕ್ತಿಕ ಡೈರಿಯಲ್ಲಿ ಇದೇ ಮಹಾತ್ಮ ಗಾಂಧೀಜಿಯವರು ಬರೆದುಕೊಂಡಿರ್ತಕ್ಕಂಥ ವಿಚಾರವನ್ನೇ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಬೇರೆ ಯಾವುದೋ ಪತ್ರಿಕೆನೋ ಅಥವಾ ಬೇರೆ ಯಾವುದೋ ಸಿಡಿಯ ನೋಡ್ಬಿಟ್ಟು ನಾನು ನಿಮಗೆ ವಿಚಾರವನ್ನ ತಿಳಿಸ್ತಾ ಇಲ್ಲ. ಇದು ಮಹಾತ್ಮ ಗಾಂಧೀಜಿಯವರೇ ಸ್ವತಃ ಅವರ ಬುಕ್ ನಲ್ಲಿ ಬರೆದಿರ್ತಕ್ಕಂಥ ಅದ ರೆಕಾರ್ಡ್ ಅಲ್ಲಿ ಇರ್ತಕ್ಕಂಥ ವಿಚಾರವನ್ನ ನಾನು ನಿಮ್ಗೆ ತೋರಿಸ್ತೀನಿ. ಆ ಬುಕ್ ಹೆಸರು ಅಂದ್ರೆ ಆ ಡೈರಿ ಹೆಸರು ದ ಸ್ಟೋರಿ ಆಫ್ ಮೈ ಇಂಟೆಲಿಜೆಂಟ್ ಆಫ್ ಟ್ರೂತ್, ಅಂದ್ರೆ ಇಂಜೆಕ್ಟ್ರಿ ಆಫ್ ಟ್ರೂತ್ ಅಥವಾ ವೈಯಕ್ತಿಕ ವಿಚಾರಗಳ ಸತ್ಯ ವಿಚಾರಗಳನ್ನ ನಿಮ್ಗೆ ತಿಳಿಸಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಗಾಂಧೀಜಿಯವರ ಬಗ್ಗೆ ಸ್ಟಡಿ ಮಾಡಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. 1885ರಲ್ಲಿ ಮಹಾತ್ಮ ಗಾಂಧೀಜಿಯವರ ತಂದೆ ಕರಮಚಾಂದಿಯವರು ಸಾವಿನ ಪರಿಸ್ಥಿತಿಯಲ್ಲಿದ್ದ ಸಮಯದಲ್ಲಿ ಕಸ್ತೂರಿಬಾ ಅಂದ್ರೆ ಗಾಂಧೀಜಿಯವರ ಹೆಂಡತಿಯ ಮೇಲೆ ಕಾಮ ಕ್ರೀಡೆ ಆಡಲು ಹೊರಟಾಗ. ಅಂದ್ರೆ ನೋಡಿ, ಇಲ್ಲಿ ಯಾಕೆ ಗಾಂಧೀಜಿ ಅವರು ಕಾಮುಕರು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅವರ ಒಂದು ಕ್ರೀಡೆ ಇಡೀ ಅವರು ಸಾಯೋವರೆಗೂ ಅಥವಾ ಶತ್ರು ಸಮೇತನೂ ಅವ್ರ ಜೊತೆಗೆ ಇರ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ನಾನು ನಿಮ್ಗೆ ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಕಾರಣ ಅವರು ಯಾವ ರೀತಿ ಜೀವನ ಮಾಡಿದ್ರು. 1885ರಲ್ಲಿ ಅವರ ತಂದೆ ಸತ್ತಾಗ ಅವರು ಯಾವ ಆಶ್ಚರ್ಯ ಅಂದ್ರೆ ಈ ಬ್ರಹ್ಮಚಾರಿಯ ಆಚರಣೆಯನ್ನ ಅನುಸರಿಸ್ತೀನಿ ಅಂತ ಹೇಳಿ 1885ರಲ್ಲೇ ನಾನು ಯಾವುದೇ ಕಾರಣಕ್ಕೂ ಪರಸ್ತ್ರೀಯರನ್ನ ಅಥವಾ ಈ ಜಲಕ್ರೀಡೆ ಅಥವಾ ಈ ಕ್ರೀಡೆಯ ಅಂದ್ರೆ ವೈಯಕ್ತಿಕವಾಗಿ ಲೈಂಗಿಕ ಕ್ರಿಯೆಯನ್ನ ಮಾಡೋದಿಲ್ಲ ಅಥವಾ ಆ ರೀತಿಯಾಗಿ ನಾನು ಜೀವನ ಮಾಡೋದಿಲ್ಲ ಅಂತ ಶಬ್ದ ಮಾಡ್ತಾರೆ. ಅವರ ತಂದೆಯ ಬಾಡಿಯ ಮೇಲೆ ಆಡೆ ಮಾಡ್ತಾರೆ. ಆದರೆ 1906ರಲ್ಲಿ ಅವರಿಬ್ರು ಮಕ್ಕಳಾಗಿರುತ್ತೆ. ಅದು ಬೇರೆ ವಿಚಾರ. ಯಾಕೆಂತ ಹೇಳಿದ್ರೆ ಇಲ್ಲಿ ಹೇಳುವುದು ಒಂದು, ಮಾಡುವುದು ಇನ್ನೊಂದು ಅಂತ ಹೇಳ್ತಾರಲ್ಲ. ಇದು ಮೊದಲಿನಿಂದಲೂ ನಡೆದು ಬಂದಿರತಕ್ಕಂತ ಒಂದು ಹಾದಿ. ಈ ಗಾಂಧೀಜಿಯವರು ನಡೆದಂತೆ ನುಡಿ ಅಲ್ಲ, ಅವ್ರು ಹೇಳಿದ್ದನ್ನು ಮಾಡ್ಬೇಕಷ್ಟೇ. ಅವ್ರು ಮಾಡೋದನ್ನ ಇವ್ರ ಕೈಲಿ ಮಾಡಕ್ಕಾಗಲ್ಲ. ಇದಕ್ಕೆ ಪೂರ್ತಿ ಸಪೋರ್ಟ್ ಆಗಿ ಜವಾಹರ್ಲಾಲ್ ನೆಹರು ಸಹ ಇರ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತ ಜೊತೆಲಿರ್ತಕ್ಕಂತ ಅವರ ಪಿಎನೇ ಸ್ವತಃ ಹೇಳ್ತಾರೆ. ಅದು ಕೇರಳದಿಂದ ಇವರ ಆದರ್ಶಗಳನ್ನ, ಅಂದ್ರೆ ಅವಾಗೆಲ್ಲ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬ್ರಿಟಿಷರಿಗೆ ಏನೇ ಒಂದು ಬೇಕು ಅಂತ ಹೇಳಿದ್ರೆ ಮೂಲ ಈ ಜವಾಹರ್ಲಾಲ್ ನೆಹರೇ ಅವ್ರಿಗೆಲ್ಲ ರೀತಿಯಿಂದ ಸಪೋರ್ಟ್ ಮಾಡೋದಾಯ್ತು, ಅಥವಾ ಬ್ರಿಟಿಷರಿಗೆ ಏನೇ ಒಂದು ಬೇಕು ಬೇಡ ತಿಳಿಸುವಂತ ವಿಚಾರವನ್ನ ಈ ನೆಹರು ಅವರು ತಗೊಂಡಿದ್ರು. ಯಾಕಂತ ಹೇಳಿದ್ರೆ ಇವರಿಗೆ ಜಗತ್ತನ್ನ ಹಾಳಬೇಕು ಅನ್ನೋದಷ್ಟೇನೆ. ಅದು ತಲೆ ಬಗ್ಗಿಸಿ ಜೀವನ ಮಾಡ್ತೀನೋ ಅಥವಾ ತಲೆ ಎತ್ತಿ ಜೀವನ ಮಾಡ್ತೀನೋ ಅನ್ನೋದಲ್ಲ ವಿಚಾರ. ಇವ್ರಿಗೆ ಏನ್ ಬೇಕೋ ಅದನ್ನ ಇವ್ರು ಪಡ್ಕೋಬೇಕು ಅಷ್ಟೇನೆ. ಈ ಜಗತ್ತಲ್ಲಿ ಏನೇನ್ ಬೇಕೋ ಅದನ್ನೆಲ್ಲ ಪಡ್ಕೋಬೇಕು ಅಂತ ಹೇಳಿದ್ರೆ ಈಗಿನ ಕಾಲದ ರಾಜಕೀಯ ನೋಡ್ತಿರಲ್ಲ ನೀವು. ಆ ರೀತಿಯಾಗಿ ಮೊದಲಿನಿಂದಲೂ ಇದೆ. ಬಟ್ ಇದನ್ನ ಸರಿಯಾದ ರೀತಿಯಿಂದ ತಿಳಿಸಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಈಗೇನೆ ಬಿಟ್ವಿ. 1885ರಲ್ಲಿ ಮಹಾತ್ಮ ಗಾಂಧೀಜಿಯವರು, ಅವರ ತಂದೆ ಕರಮಚಂದಿ ಅವರು
ಸಾವಿನ ಹೊಸ್ತಿಲಲ್ಲಿದ್ದಾಗ ಕಸ್ತೂರಿಬಾ ಮೇಲೆ ಲೈಂಗಿಕ ಕ್ರಿಯೆಯಲ್ಲಿ ರೂಮಿನ ಒಳಗಡೆ ಹೋಗಿ ಅವರ ದಾಹವನ್ನು ತೀರಿಸುತ್ತಿರುವಾಗ ಗಾಂಧೀಜಿಯವರ ತಂದೆಯವರು ತೀರ್ಕೊಳ್ತಾರೆ. ಅವರ ಪ್ರಿಯವರು ಅವ್ರ ಕದ ಬಿಡಿದ್ಬಿಟ್ಟು ಅವ್ರನ್ನ ಎಬ್ಬಿಸ್ತಾರೆ. ಯಾರನ್ನ? ಗಾಂಧೀಜಿಯವರನ್ನ. ಅವಾಗ ಗಾಂಧೀಜಿಯವರು ಹೊರಗಡೆ ಬಂದು ಅಯ್ಯೋ ಜೀವ ಹೋಯ್ತಾ ಅಂದ್ರೆ ಇದೆಯಲ್ಲ. ಬಟ್ ಆಗಿನ ಸಮಯದಲ್ಲಿ ಈಗ ಇರುವ ರೀತಿಯಲ್ಲಿ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣ ಇದ್ದಿದ್ರೆ ಅವ್ರು ಯಾರು ಹಿಸ್ಟ್ರಿನೇ ಆಗ್ತಾ ಇರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಇವೆಲ್ಲ ವಿಚಾರಗಳು ನೆಹರು ಗೊತ್ತಿದ್ರು ಸಮೇತನು ಗಾಂಧೀಜಿಯವರಿಗೆ ಈ ತರಹದ ಕ್ರೀಡೆಗಳಿಗೆ 1885 ಅವ್ರು ಏನೋ ಹಾಣೆ ಮಾಡ್ತಾರೆ. ಅದಾದ್ಮೇಲೆ 1906 ಅವ್ರಿಗೆ ಇಬ್ರು ಮಕ್ಕಳಾಗ್ತವೆ. ಅದಾದ್ಮೇಲೆ ಒಂದು ಆಶ್ರಮ ಕಟ್ತಾರೆ. ಅದು ಯಾವ ಆಶ್ರಮ? ಈಗ ಏನು ನಿತ್ಯಾನಂದ ಇವಾಗ ಬೇರೆ ಕಂಟ್ರಿ ಹೋಗಿ ಅಥವಾ ಬೇರೆ ತರದ ಜೀವನ ಮಾಡ್ತಾ ಇದ್ದಾನೆ, ಅದಕ್ಕಿಂತಲೂ ಕಠಿಣ. ಅಂದ್ರೆ ಯಾರಿಗೂ ಸಹ ಕಾಮ ಕ್ರೀಡೆ ಆಡ್ಬೇಕು ಅಥವಾ ಏನೋ ಅವ್ರ ಕಣ್ಣಲ್ಲಿ ಅಥವಾ ಅವ್ರ ಮನಸ್ಸಲ್ಲಿ ಬಂತು ಅಂದ್ರೆ ನಿಜವಾದ ಗಂಡ ಹೆಂಡತಿಯೂ ಸಹ ಅವರ ಮುಂದೆ ಕ್ರೀಡೆಯನ್ನ ಮಾಡೋ ರೀತಿ ಇರಲಿಲ್ಲ. ಬಟ್ ಇದು ಗಾಂಧೀಜಿಯವರ ಸಿದ್ಧಾಂತ ಆಗಿತ್ತು. ಬಟ್ ಇದು ಸಿದ್ಧಾಂತ ಗಾಂಧೀಜಿಯವರು ಮಾಡ್ತಾ ಇರ್ಲಿಲ್ಲ, ಅವರ ಒಂದು ಆಶ್ರಮದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ ಅದನ್ನು ಮಾಡ್ತಾ ಇತ್ತು. ಬಟ್ ಇವ್ರು ಮಾತ್ರ ಯಾವಾಗ್ಲೂ ಮೈ ಮೇಲೆ ಬಟ್ಟೆ ಇಲ್ದಂಗೆ ಬರೀ ಹೆಂಗಸ್ರ ಪಕ್ಕದಲ್ಲೇ ಮಲಗ್ಕೊಂಡು, ಇದು ಸಿಕ್ಕಾಪಟ್ಟೆ ಉದಾಹರಣೆನೂ ಇದೆ. ಕೆಲವು ಸಮಯದಲ್ಲಿ ಒಂದು ಇಂಟರ್ವ್ಯೂ ಸಮೇತನು ಒಬ್ರು ಕೇಳಿದ್ದಾರೆ, ಯಾಕೆ ನೀವು ರಾತ್ರಿ ಮಲಗುವಾಗ ಮೈ ಮೇಲೆ ಬಟ್ಟೆ ಹಾಕೋದಿಲ್ಲ, ಇದಕ್ಕೆ ಕಣ್ಣು ಮುಚ್ಕೊಂಡು ನಾನು ಮಲಗ್ತೀನಿ ಅಂತಂದು ಹೇಳ್ತಾ ಇದ್ರು. ಅವಾಗ ಅವ್ರು ಸ್ನಾನ ಮಾಡಿಸ್ಬೇಕಾದ್ರೆ ಯಾಕೆ ನಿಮಗೆ ಹದ ಹೆಣ್ಣು ಮಕ್ಕಳು ಬೇಕು ಸ್ನಾನ ಮಾಡಿಸ್ಲಿಕ್ಕೆ ಅಂತ ಕೇಳಿದಾಗ ಕೆಲವು ಇಂಟರ್ವ್ಯೂಗಳಲ್ಲಿ ನಾನು ಉದಾಹರಣೆಯಾಗಿ ಕೊಟ್ಟಿದ್ದೀನಿ ಅಂತ ಗಾಂಧೀಜಿಯವರು ಸ್ವತಃ ಅವ್ರ ಬುಕ್ಕಲ್ಲೇ ಬರೆದಿದ್ದಾರೆ. ಬಟ್ ಈ ವಿಚಾರ ಒಂದು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮುಸ್ಲಿಮ್ಸ್ ಹೆಣ್ಮಕ್ಳು ಬೂರ್ಖಾ ಹಾಕೊಳ್ತಾರಲ್ಲ, ಆ ಬೂರ್ಖಾ ಹಾಕೊಳ್ಳುವಾಗ ನೀವು ಆ ತರ ಬೂರ್ಖಾ ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಕಾಯಿಲೆ ಬರುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ರೋಗಿಷ್ಠರಾಗ್ತೀರಾ ಅಂತ ಹೇಳಿ ಒಂದು ದೊಡ್ಡದಾಗಿ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಆ ಹೇಳಿಕೆ ಮುಸ್ಲಿಂ ಸಮುದಾಯಕ್ಕೆ ಹಾಗೂ ಕೆಲವು ಬುದ್ಧಿಜೀವಿಗಳಿಗೆ ಬಹಳ ಹಿಂಸಿತ, ಅಂದ್ರೆ ಈ ಬಹಳ ಅವಹೇಳನಕಾರಿಯಾದ ಹೇಳಿಕೆ ಅಂತ ಹೇಳ್ತಾರೆ. ಬಟ್ ಅವಹೇಳನಕಾರಿ ಹೇಳಿಕೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಮುಸ್ಲಿಮ್ಸ್ ಅವಾಗ ಮೊದಲಿನಿಂದಲೂ ಅದು ಒಂದು ಸಿದ್ಧಾಂತದಲ್ಲಿ ಬರ್ತಾ ಇದೆ. ಹಾಗಾಗಿ ಅದೇ ರೀತಿಯಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಆ ಸಮಯದಲ್ಲಿ ಕೆಲವು ಸಂಘಟನೆಯವರು ಈ ಗಾಂಧೀಜಿಯ ಬಗ್ಗೆ ಸುಮಾರು ರೀತಿಯಿಂದ ಮಾತನಾಡ್ತಾರೆ. ಆವಾಗ ನೆಹರು ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ವಿಚಾರ ಮುಟ್ಟುತ್ತೆ. ಆ ಸಮಯದಲ್ಲಿ ಗಾಂಧೀಜಿಯವರಿಗೆ ಅವ್ರಿಗೆ ಕರೆ ಕಳಿಸ್ಬಿಟ್ಟು ಗಾಂಧೀಜಿಯವರಿಗೆ ಬುದ್ಧಿವಾದ ಹೇಳಬೇಕಾಗಿರ್ತಕ್ಕಂಥ ನೆಹರು ಅವರು ಅವರ ಒಂದು ಕ್ರಿಯೆಗೆ ಸಪೋರ್ಟ್ ಮಾಡ್ತಾರೆ. ಸರ್ದಾರ್ ವಲ್ಲಭಾಯ್ ಅವರು ಸಿಕ್ಕಾಪಟ್ಟೆ ಅವರಿಗೆ ಬೈತಾರೆ. ಅದಾದ್ಮೇಲೆ ಅವರು ಆಶ್ರಮಗಳನ್ನ ಓಪನ್ ಮಾಡ್ತಾರೆ. ಬಟ್ ಇದು ಕಣ್ಣು ಸತ್ಯ. ಆದ್ರೂ ಗಾಂಧೀಜಿಯವರ ಬಗ್ಗೆ ನಾವು ಅವಹೇಳನಕಾರಿಯಾಗಿ ಹೇಳಿಕೆ ಕೊಡಬೇಕು ಅನ್ನೋ ಉದ್ದೇಶ ಏನಿಲ್ಲ. ಅವರು ಬರೆದಿರ್ತಕ್ಕಂಥ ಬುಕ್ ನಲ್ಲಿರ್ತಕ್ಕಂಥ ವಿಚಾರವನ್ನ ಜನರಿಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದೀವಿ. ಇಲ್ಲಿ ಯಾರ ವೈಯಕ್ತಿಕ ವಿಚಾರವು ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಕೆಲವು ಬುಕ್ಗಳನ್ನ ಓದಿ ಸ್ವತಃ ಗಾಂಧೀಜಿಯವರ ಇನ್ನೂ ಹೆಚ್ಚಿನ ಡೀಟೇಲ್ ಅನ್ನ ತಿಳ್ಕೊಳ್ಳಿ. ನಮಸ್ಕಾರ. ಬಲಗಡೆ ಇರ್ತಕ್ಕಂಥ ಈ ಮೊಮ್ಮಗಳು ಅಂದರೆ ಅನಿ ಬೆಸೆಂಟ್ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗಳು. ಇವರು ಹುಟ್ಟಿದಾಗಿಂದ ಹಿಡಿದು ಸಾಯುವವರೆಗೂ ಹೆಣ್ಣು ಮಕ್ಕಳನ್ನು ಪಕ್ಕದಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದರು. ಕೊನೆಗೆ ಅವರು ಸಾಯುವ ಸಮಯದಲ್ಲೂ ಸಹ ಈ ಇಬ್ಬರು ಹೆಣ್ಣು ಮಕ್ಕಳು ಜೊತೆಯಲ್ಲಿದ್ದರು ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಮಸ್ಕಾರ.